ನಮ್ಮ ಮಣ್ಣಿನ ನಾಡು ಕೊಡಗು ಜಿಲ್ಲೆ. ಮೇಡಮ್ ಕಲರ್ ಚೇಂಜ್ ಮಾಡಬೇಕಾ? ವಾವ್, ತುಂಬಾ ಚೆನ್ನಾಗಿದೆ ಈ ನಾಡು. ನಂಗೆ ತುಂಬಾ ಇಷ್ಟ. ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಬಂದ್ರೆ ಹೋಗಕ್ಕೆ ಬೆಂಗಳೂರು ಹೋಗಕ್ಕೆ ಮನಸ್ಸು ಬರಲ್ಲ, ಅಷ್ಟು ಚೆನ್ನಾಗಿದೆ. ನೋಡಿ ನಮ್ಮ ಜೊತೆಲಿ ಅಂಜಿ ಅವರು ಇದ್ದಾರೆ, ರೇಣುಕಾ ಅವರು ಇದ್ದಾರೆ, ಅದೇ ತರ ರೇಷ್ಮಾ ನೋಡಿ, ಕಿಚ್ಚಿ ಗಿಳಿಗಿಳಿ ರೇಷ್ಮಾ ಇದ್ದಾರೆ, ಎಲ್ಲರೂ ಇದ್ದಾರೆ. ಒಟ್ಟಿಗೆ ಬಂದಿದ್ದೀವಿ, ಟ್ರಿಪ್ ಬಂದಿದ್ದೀವಿ. ಈಗ ಕಿಚ್ಚಿ ಗಿಳಿಗಿಳಿ ರೇಷ್ಮಾ ಅವರು ತುಂಬಾ ಖುಷಿ ಆಗುತ್ತೆ ಈ ತರ ಕೇಳಕ್ ನಂಗೆ. ಮತ್ತೆ ನಮ್ಮ ಕಿಚ್ಚಿ ಗಿಳಿಗಿಳಿ ರೇಷ್ಮಾ ಅವರು ಬಂದವರು. ಥ್ಯಾಂಕ್ ಯು ಸೋ ಮಚ್. ನೋಡಿ ಸಾಕು ಕಟ್ ಮಾಡ್ಬೋದು, ಸಾಕು ನೋಡಿ ಹೆಂಗಿದೆ. ಯಾರಪ್ಪ ಉದ್ದ? ನೀವೇ ಉದ್ದ ರೇಷ್ಮಾ. ಕ್ರಾಬ್ ತಿಂತೀವಿ, ಮೂಟ ತಿಂತೀವಿ ನಾವು ಕ್ರಾಬ್ರು. ಏಡಿಕಾಯಿ ಕಲ್ಲೇಡಿಕಾಯಿ ನಾವು ಬಂದಿದ್ದೀವಿ ಇಲ್ಲಿ ಸೀ ಫುಡ್ ತಿನ್ನಕ್ಕೆ. ಏಡಿಕಾಯಿ ನೋಡಿ ಮಡಿಕೇರಿಗೆ ಬಂದಿದ್ವಿ ಪ್ರಮೋಷನ್ಗೆ ಅಂತ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಕ್ಲೈಮೇಟ್ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಂತೂ ಗ್ರೀನರಿ ನೋಡೋದೇ ಒಂದು ಹಬ್ಬ. ನೋಡ್ತಾ ಇರ್ಬೋದು ಹೆಂಗಿದೆ ಇಲ್ಲಿ ಅಂತ. ಯಾವುದೋ ಊಟಿಗೆ ಹೋಗ್ಬಿಟ್ಟಿದ್ದೀವಿ ಅನ್ನೋ ಫೀಲ್ ಆಗ್ತಾ ಇದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾವು ಸ್ಟೇ ಆಗಿರೋದು ಇಲ್ಲೇನೆ, ಹೋಮ್ ಸ್ಟೇ ಇದು. ಇದು ಬಂದು ಆಫೀಸ್ ಅವ್ರದ್ದು. ಒಳಗಡೆ ಆಗಿದೆ ಅಂತ ತೋರಿಸ್ತೀನಿ ಆಮೇಲೆ. ಗ್ರೀನರಿ ಅಂತೂ ಮಸ್ತಾಗಿದೆ. ನಾವೊಂದು 7-8 ಜನ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಇಲ್ಲಿ. 2 ಪ್ರಮೋಷನ್ ಇತ್ತು, ಅದಕ್ಕೆ ಬಂದಿದ್ವಿ ಇಲ್ಲಿಗೆ. ಬಟ್ ಫುಲ್ ಮಳೆ ಇಟ್ಕೊಂಡ್ಬಿಟ್ಟಿದೆ. ನೋಡ್ತಾ ಇರ್ಬೋದು ಎಷ್ಟು ಜೋರಾಗಿ ಬರ್ತಾ ಇದೆ ಮಳೆ ಅಂತ. ತುಂಬ ಜೋರಾಗಿ ಬರ್ತಾ ಇದೆ ಮಳೆ. ಇಲ್ಲಿರುವ ಹೋಮ್ ಸ್ಟೇ ಓನರ್ ಕೂಡ ನಮ್ಮ ಜೊತೆ ಹಾಡು ಹೇಳ್ಕೊಂಡು ಮಜಾ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಅವ್ರ ಮಗ, ಅವ್ರ ಸೊಸೆ, ಅವ್ರ ಮೊಮ್ಮಗು ಎಲ್ಲಾರನ್ನೂ ಕರ್ಕೊಂಡ್ಬಂದಿದ್ರು. ನಮ್ಗಂತೂ ತುಂಬಾ ಖುಷಿ ಆಗ್ತಾ ಇತ್ತು. ಹೆಂಗ್ ಟೈಮ್ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ, ಅಷ್ಟು ಎಂಜಾಯ್ ಮಾಡ್ತಾ ಇದ್ವಿ. ಈವ್ನಿಂಗು ಒಂದು 7 o'clock ಸ್ಟಾರ್ಟ್ ಆಗಿದ್ದು ಸಾಂಗ್ ಹೇಳಕ್ಕೆಲ್ಲ. ಮಿಡ್ ನೈಟ್ ಒಂದು 12 o'clock ವರೆಗೂ ಹಾಡು ಹೇಳಿದ್ರು. ಎಲ್ರು ಡ್ಯಾನ್ಸ್ ಮಾಡಿದ್ರು. ಬಟ್ ಆ ಸರ್ ಎನರ್ಜಿ ಇದೆಯಲ್ಲ, ಅದಕ್ಕೆ ಯಾರ ಕೈಲೂ ಮ್ಯಾಚ್ ಮಾಡಕ್ಕಾಗಲ್ಲ. ಅಷ್ಟು ಚೆನ್ನಾಗಿದೆ ಅವ್ರ ಧ್ವನಿ. ಅಷ್ಟು ಎಂಜಾಯ್ ಮಾಡಿದ್ವಿ ಅವ್ರ ಹಾಡು. ನೀವು ಕೇಳಿಸ್ಕೊಳ್ಳಿ ಅವ್ರ ಧ್ವನಿನ, ನಿಮ್ಗೆ ಗೊತ್ತಾಗುತ್ತೆ. ಇದು ನಾವಿರೋ ರೂಮು. Then in place no
ಹಾಯ್ ಫ್ರೆಂಡ್ಸ್, ನಾನು ಇಲ್ಲೇ ಸ್ಟೇ ಆಗಿರೋದು. ಇದೇ ರೂಮು. ಇದು ವಾಶ್ರೂಮು. ಇದು ಮಿನಿ ಕಿಚನು, ಎಲ್ಲರಿಗೂ ಬಂದವ್ರಿಗೆ ಅಡುಗೆ ಮಾಡೋಕ್ಕೆ. ಇದೊಂದು ರೂಮು. ನಮ್ಮ ಸಿಂಗರು ಇದೊಂದು ರೂಮು. ಬಂದು ಎಂಟ್ರ್ ಆಗಿದ್ದು ರೈಟ್ ಸೈಡಿಗೆ ಒಂದು ರೂಮ್ ಇದೆ.
ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ಇದು, ನಾನೇ ಆನೆಸ್ಟ್ ಆಗಿ ಇಷ್ಟಪಟ್ಟು ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಹೋಮ್ ಸ್ಟೇ ಇದು. ನೀವೇನಾದ್ರೂ ಮಡಿಕೇರಿ ಸೈಡ್ ಬಂದ್ರೆ ಶಿಲ್ ಹೋಮ್ ಸ್ಟೇ ಅಂತ ಹೇಳಿ ಒಂದ್ಸಲ ಆ ಸೈಡ್ ಹೋದಾಗ ಖಂಡಿತ ಮಿಸ್ ಮಾಡದೆ ಚೆಕ್ ಮಾಡಿ. ತುಂಬಾ ಚೆನ್ನಾಗಿದೆ. ಕೆಳಗಡೆ 3 ರೂಮ್ ಇದೆ, ಮತ್ತೆ ಮೇಲ್ಗಡೆನೂ ಜಾಗ ಇದೆ, ನೀವು ಅಲ್ಲೂ ಬೇಕಾದ್ರೆ ಸ್ಟೇ ಆಗ್ಬೋದು. ಅಲ್ಲೂ ತುಂಬಾ ಚೆನ್ನಾಗಿದೆ. ನಾನು ಮೇಲ್ಗಡೆ ವಿಡಿಯೋ ಮಾಡಕ್ ಹೋಗಿಲ್ಲ, ಕೆಳಗಡೆ ಅಂತೂ ತುಂಬಾ ಚೆನ್ನಾಗಿತ್ತು, ನನಗೆ ಇಷ್ಟ ಆಯ್ತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಒಂದು 6 o'clock ಎದ್ಬಿಟ್ಟು ವಾಕಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ವಿ. ಹಂಗೆ ಟೀ ಹುಡ್ಕೊಂಡು ವೆದರ್ನ ಫೀಲ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು. ಮಹಾವಿಷ್ಣು ಕ್ಷೇತ್ರ ಅಂದ್ಬಿಟ್ಟು ಇಲ್ಲಿ ಯಾವುದೋ ಟೆಂಪಲ್ ಬೇರೆ ಇತ್ತು, ಅದು ತುಂಬಾ ಇಷ್ಟ ಆಯ್ತು ನನಗೆ. ಇಲ್ಲೆಲ್ಲ ಮನೆಗಳು ಸ್ವಲ್ಪ ಕಡಿಮೆನೆ, ಒಂದೊಂದು ಮನೆಗೂ ಸ್ವಲ್ಪ ಗ್ಯಾಪ್ ಇರುತ್ತೆ, ಪಕ್ಕನೇ ಮನೆಗಳಿರಲ್ಲ. ಬಟ್ ಇಲ್ಲಿರೋರೆ ಪುಣ್ಯವಂತರು ಅಂತ ನನಗನ್ಸುತ್ತೆ. ಈ ವೆದರಲ್ಲಿ ವಾಕ್ ಮಾಡ್ತಾ ಇದ್ರೆ ಅದು ಮಜಾನೇ ಬೇರೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ನನಗೆ. ಯಾವಾಗ್ಲೂ ಗಾಡಿಗಳು, ಗಾಳಿ, ಧೂಳು ಇದೆಲ್ಲ ನೋಡ್ದವ್ರಿಗೆ ಇದು ಖುಷಿ ಆಯ್ತು. ಬಂದು ಚೆನ್ನಾಗಿದ್ಯಾ? ನೀನ್ ಬನ್ನು ನಾವು ದೂರ ಬಂದ್ಬಿಟ್ಟಿದ್ವಿ, ನಾಲ್ಕನವರು ವಾಕಿಂಗ್ ಬಂದ್ವಿ ಬೆಳಿಗ್ಗೆ. ಇವ್ರು ನೋಡಿ ಇದು 7ನೇದು ಸುಳ್ಳು ಹೇಳ್ತಾರದು. ಸರಿ ಆಯ್ತು, ಬಂದಿದ್ದಾಯ್ತು, ಎಷ್ಟೊತ್ತಾಯ್ತು, ಒಂದು ಹಾಫ್ ಅವರ್ ವೇಟ್ ಮಾಡಿ. ನಾನು ಮಾತಾಡೋದು ನಾನು ಬ್ರಷ್ ಮಾಡಿಲ್ಲ. ಆಯ್ತು ಸ್ನೇಹಿತರೆ, ನೋಡಿ ನಾವು ಸುಳ್ಳುಗಳು ಹೇಳೋ ಮಾತಿಲ್ಲ. ನೋಡಿ ಬಂದ ಕ್ರೀಮ್ ಕೊಟ್ಟು ಸಖತ್ತಾಗಿತ್ತು. ನಾವು ಸುಳ್ಳು ಕೇಳೋದು ಅನ್ನ ಬ್ರಷ್ ಮಾಡಿಲ್ಲ, ಬಾಯಲ್ಲಿ ನೀರು ವಾಶ್ ಮಾಡ್ಕೊಂಡು ಬಿಸಿನೀರು ಕುಡ್ಕೊಂಡು ಬಂದಿದ್ದೀವಿ ಅಂತ ಅದೇನಿಲ್ಲ. ಈಗ ಹೋಗಿ ಬ್ರಷ್ ಮಾಡ್ತೀವಿ ನಾವು, ಕರೆಕ್ಟಾ? ಸರಿ ಓಕೆ. ಅವ್ರೆಲ್ಲ ಮಾಡಿದ್ದಾರೆ, ಅವ್ರು ಬಂದು ಫಾರಮ್ಮು, ನಾವು ನಾಟಿ, ಅಲ್ಲಿ ಜನ, ನಾವು ರಪ್ಪ ತಿನ್ನೋದು ನಮ್ಗೇನು. ರಪ್ಪ ಅಂತ ತಿನ್ಕೊಂಡ್ಬಿಟ್ಟು ಇವಾಗ ಬಂದು ತಿನ್ಕೊಂಡ್ಬಿಟ್ಟು ಎರಡೋ ಕೂತಿದ್ದೀನಿ. ಸರಿನಾ? ನಾವೆಲ್ಲ ಬಂದು ಅಲ್ಲಿ ಜನ, ನಮ್ಗೇನು ಗೊತ್ತಾ, ತಿನ್ನೋದೇ ಆ ಥರ. ಖಂಡಿತವಳು ರೇಣುಗೌಡ ಅಂತ ಯೂಟ್ಯೂಬ್ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ಎಲ್ಲರೂ ಬೆಲ್ ಬಟನ್ ಒತ್ತಿ ಅವ್ರು ಸಪೋರ್ಟ್ ಮಾಡಿ. ನಮ್ಮ ರೇಷ್ಮಾಗೂ ಅಷ್ಟೇ, ರೇಷ್ಮಾ ಅವರು ನೋಡ್ಲಿಕ್ಕೆ ಎಲ್ಲರಿಗೂ ಕಣ್ಣಿಗೆ ಕೆಟ್ಟದಾಗ ಕಾಣಿಸುತ್ತೆ, ಆದರೆ ಅವರಷ್ಟು ಒಳ್ಳೆ ಹುಡುಗಿ ಖಂಡಿತವಾಗಿ ಯಾರು ಇಲ್ಲಿ ಗೊತ್ತಿಲ್ಲ. ಅವ್ರ ಜೊತೆ ಪಳಗಿರೋರು ಗೊತ್ತು. ನೋಡಿ ಬಂದಿದ್ದೀವಿ ಎಲ್ಲ ಫ್ಯಾಮಿಲಿ, ಇದೊಂಥರ ಫ್ಯಾಮಿಲಿ ಥರ. ಇದು ಇಲ್ಲಿ ಬಂದು ಯಾವುದೇ ಒಂದು ಕಿಲ್ಮೆಲ್ಸ್ ಯಾರ್ದಲ್ಲಿ ಇಲ್ಲ, ಸರಿನಾ? ಈಗ ಕೆಟ್ಟದಾಗಿ ಜನ ಅನ್ಕೋಬೋದು ಇವನ್ ಟ್ರಿಪ್ ಹೋಗಿದ್ದಾರೆ ಯಾವ ಥರ ಅಂತ. ಖಂಡಿತ ಅವಳೆ ನೋಡಿ ಬಂದಿದ್ದೀವಿ, ಒಂದು ಫ್ರೆಂಡ್ಸು ಸಿಸ್ಟರ್ಸ್ ಈ ಥರ ಎಂಜಾಯ್ ಮಾಡ್ತಾ ಇದ್ದೀವಿ, ಸರಿನಾ? ರೇಷ್ಮಾ ಅವರು ಯಾವತ್ತೂ ನಿಜವಾಗ್ಲೇ ಒಳ್ಳೆ ಗುಣ, ಒಳ್ಳೆ ಪ್ರೀತಿ ಅಂತ ಹುಡುಗಿ, ಬದ್ದು ಹುಡುಗಿ. ನೆಕ್ಸ್ಟ್ ಇನ್ನೇನಮ್ಮ ಸಮಾಚಾರ ಹೇಳ್ಬೇಕು. ನೀನ್ ಬ್ರಷ್ ಮಾಡ್ದಾ? ನಾನು ಬ್ರಷ್ ಮಾಡಿಲ್ಲ. ಮಾಡಿಲ್ಲ, ನಾನು ಮಾಡಿಲ್ಲ. ನೀನ್ ಮಾಡ್ದಾ? ಮನುಷ್ಯ ನೋಡಿ, ಅಮ್ಮ ನಮಗೆ ಮಡಿಕೆ ನೋಡಿ, ಅಮ್ಮ ನೋಡಮ್ಮ ನೋಡಿ. ಅಮ್ಮ ಅವರು, ಅಮ್ಮ ನನಗೆ ಬ್ಲಾಕ್ ಟೀ ಬೇಕಮ್ಮ, ಮಾಡ್ತೀರಾ? ನೋಡಿ ಬ್ಲಾಕ್ ಟೀ ಕೊಟ್ಟಿದ್ದಾರೆ, ಟೀ ಬಂದಿದೆ. ಟೀ ನನ್ಗೆ ಅಭ್ಯಾಸ ಇಲ್ಲ, ಆ ಟೀ ಕುಡಿಯಲ್ಲ, ತಗೊಳ್ಳಿ. ಅವ್ರಿಗೆ ಮಿಲ್ಕ್ ಇಷ್ಟ ಇಲ್ವಂತೆ, ಮಿಲ್ಕ್ ಹಾಕಿರೋ ಟೀನ ಕುಡಿಯಲ್ಲ ಅವರು. ಕುಡಿಯಲ್ಲ. ಯಾರು ಇವರು ಪ್ರಭು ಶೆಟ್ಟಿ ಅವರು. ಸ್ವಲ್ಪ ಟೀ ಕುಡಿದು ಹೇಗಿದೆ ಮಡಿಕೇರಿ ಟೀ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡಿ ಸ್ನೇಹಿತರೆ, ಒಂಚೂರು ಹೇಳಿ ಬನ್ನಿ. ನೋಡಿ ಸ್ನೇಹಿತರೆ, ಮಡಿಕೇರಿ ಬಂದು ನ್ಯಾಚುರಲ್ ಆಗಿ ಕಾಫಿ ಪುಡಿ, ಟೀ ಪುಡಿ ನ್ಯಾಚುರಲ್ ಆಗಿ ಮಾಡ್ತಾರೆ ಇವರೇ. ಡೈರೆಕ್ಟ್ ಆಗಿ ಅವರೇ ಡೈರೆಕ್ಟ್ ಆಗಿ ರೆಡಿ ಮಾಡಿ ನ್ಯಾಚುರಲ್ ಆಗಿ ಕೊಡ್ತಾರೆ. ಸಖತ್ತಾಗಿತ್ತು. ಶಿವ ಹೇಗಿದೆ? ಶಿವ ಕುಡಿ. ಮಂಜು ಅವರೇ, ತಾವು ಕುಡಿದ್ಬಿಟ್ಟು ಹೇಳ್ಬೋದು ಟೀ ಹೇಗಿದೆ ಅಂದ್ಬಿಟ್ಟು. ಮಡಿಕೇರಿ ಟೀ ಅಲ್ವಾ? ಖಂಡಿತ ಅವಳು ಮಡಿಕೇರಿ ಟೀ ಕುಡಿದು ಚೆನ್ನಾಗಿಲ್ಲ ಅಂತ ಹೇಳಿದವ್ರು ಯಾರು ಇಲ್ಲ. ಯಾಕಂದ್ರೆ ಇಲ್ಲೇ ಬಂದು ಅಲ್ವಾ ಟೀ ಕಾಫಿ ಫೇಮಸ್, ಇಡೀ ಕರ್ನಾಟಕಕ್ಕೆ ಫೇಮಸ್. ನಮ್ಮ ಇದು ಯಾವುದು ಮಡಿಕೇರಿ, ಕುಂದಾಪುರ, ಮಂಗಳೂರು ಇದೆಲ್ಲ ಬಂದ್ಬಿಟ್ಟು ಫೇಮಸ್. ಇಂಥ ಪ್ಲೇಸ್ ಕೊಡಗು, ಇಂಥ ಪ್ಲೇಸ್ ಅಲ್ಲಿ ಟೀ ಚಾಯ್ ಕುಡಿಯೋದು ಮಾತ್ರ ಮರಿಬೇಡಿ. ಈಗ ನನಗೋಸ್ಕರ ಅಮ್ಮ ಬಂದು ನೋಡಿ ಸೆಕೆಂಡ್ ರೌಂಡ್ ಬ್ಯಾಟಿಂಗ್ ಮಾಡ್ತಿದ್ದಾರೆ ರೇಷ್ಮಾ ಅವರು. ಸೆಕೆಂಡ್ ರೌಂಡ್ ಬ್ಯಾಟಿಂಗ್. ಗುಡ್ ಮಾರ್ನಿಂಗ್ ರೇಷ್ಮಾ. ಗುಡ್ ಮಾರ್ನಿಂಗ್. ಹೇಗಿದೆ ಮಡಿಕೇರಿ? ಹೇಗಿದೆ? ಸೂಪರ್ ಆಗಿದೆ. ಸೂಪರ್. ಮಡಿಕೇರಿ ತರ ಇದೆಯಾ? ವಾವ್. ಫ್ರೆಂಡ್ಸ್, ನಾನೇನು ನಿಮ್ಗೆ ಸರ್ಪ್ರೈಸ್ ತೋರಿಸ್ಲೇಬೇಕು. ಏನಂತ ಹೇಳಿದ್ರೆ ನೀವು ಆಶ್ಚರ್ಯ ಆಗ್ಬಿಡ್ತೀರಾ. ಅಯ್ಯೋ ಇದೆಲ್ಲಿ ಸಿಕ್ತು ಇವ್ರಿಗೆ ಅಂತ ಹೇಳ್ಬಿಟ್ಟು ತೋರಿಸ್ಲಾ? ಎಲ್ಲ ರೆಡಿ ಆಗಿದ್ದೀರಾ ನೋಡಕ್ಕೆ?
ಟಂಟಣ ಇದು ಮಡಿಕೇರಿ ಬಾಳೆಹಣ್ಣು ಅಂತ ಎಷ್ಟು ದಪ್ಪ ಇದೆ, ಎಷ್ಟು ಉದ್ದ ಇದೆ ನೋಡಿ, ತುಂಬಾ ದಪ್ಪ ಇದೆ. ಅಪ್ಪಾಡಿ ಇದು ಅರ್ಧ ತಿಂದ್ರೆ ಹೊಟ್ಟೆ ತುಂಬ ಹೋಗುತ್ತೆ ನಿಜವಾಗ್ಲೂ. ತುಂಬಾ ಚೆನ್ನಾಗಿದೆ, ಹೆಲ್ತಿಗೆ ತುಂಬಾ ಒಳ್ಳೇದು ಅನ್ಸುತ್ತೆ. ಇಷ್ಟು ದಪ್ಪನೂ ಇರುತ್ತಾ ಬಾಳೆಹಣ್ಣು? ಇದು ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತೀನಿ ಇಷ್ಟು ದಪ್ಪ ಇರೋದು ನಾನು. ಯಪ್ಪಾಡಿ ಹಳೋ ಥರ ಇದೆ ಅದು. ತುಂಬ ಚೆನ್ನಾಗಿದೆ. ಬೆಳಿಗ್ಗೆನೆ 7:44 ನೋಡಿ ಹೆಂಗ್ ತಿಂತಿದ್ದಾರೆ ಅಂತ. ಮಾವಿನಹಣ್ಣು ತಿಂದಾಯ್ತು, ಮಾವಿನಕಾಯಿ ತಿಂದಾಯ್ತು, ಈಗ ಬಾಳೆಹಣ್ಣು ತಿಂತವ್ರೆ, ಟೀ ಕುಡ್ದಾಯ್ತು, ಬನ್ ತಿಂದಾಯ್ತು, ಆಮೇಲೆ ಬ್ರೆಡ್ ತಿಂದಾಯ್ತು. ನೆಕ್ಸ್ಟು ಎಗ್ ರೈಸು. ನೆಕ್ಸ್ಟ್ ಎಗ್ ರೈಸ್ ಮಾಡ್ತವ್ರೆ. ಬ್ರೆಡ್ ಆಮ್ಲೆಟ್ ಎಲ್ಲ ತಿನ್ಬಿಡ್ತೀರಾ? ಹೊಟ್ಟೆ ಫುಲ್ ಆಗ್ಬಿಡುತ್ತಲ್ವಾ? ಸಾಕು ಬಿಡಿ. ನಾನೇನು ವಿಡಿಯೋಗೆ ಇಷ್ಟೆಷ್ಟು ಬೈಟ್ ಮಾಡ್ತಾರೆ ಇದ್ರೆ ಬಿಸಾಕಾಗುತ್ತಾ? ವೇಸ್ಟ್ ಮಾಡ್ತಾರಾ? ತಿಂತಿದ್ದಾರೆ. ಅದು ಬಾಳೆನಲ್ಲ, ಬಾಳೆಕಾಯಿ. ಬ್ಲಾಕ್ ಚಾಯ್ ಕೊಟ್ಟರು, ಈಗ ಚಾಯ್ ಕುಡ್ದಿದ್ದೀವಿ, ಈಗ ಅವ್ರಿಗೆ ಅಮೌಂಟ್ ಕೊಟ್ಟಿದ್ದೀವಿ, ಈಗ ಎಷ್ಟು ಅಂದ್ಬಿಟ್ಟು ಅವ್ರು ಹೇಳ್ತಾರೆ ಅದೇ, ಆಮೇಲೆ ಓಡೋದು. ಕರೆಕ್ಟಾ? ಇನ್ನು ಗ್ರೈಂಡಿಂಗ್ ನಡೀತಾ ಇದೆ ನೋಡಿ, ಫೇಸ್ ಮಾಸ್ಕ್ ಎಲ್ಲ ನಡೀತಾ ಇದೆ. ಇಲ್ಲ ಆಕ್ಚುಲಿ ತುಂಬಾ ಒಳ್ಳೇದು ಬಾಳೆ. ದೇಹ ತಂಪು ಮಾಡ್ಕೊಂಡೆ, ಕಣ್ಣಿಗೂ ತಂಪು ಮಾಡ್ಕೊಬೇಕಲ್ಲ ಅದಕ್ಕೆ. ಇನ್ನೇನು ತಿಂಕ್ ಮಾಡ್ಕೊಂಡ್ರೆ ಫೇಶಿಯಲ್ ನಡೀತಾ ಇದೆ, ಹೋಟೆಲಲ್ಲಿ ಕುತ್ಕೊಂಡು ಫೇಶಿಯಲ್ ಮಾಡ್ಕೋತಾ ಇದ್ದಾರೆ. ನಿಮ್ಗೆ ಫೇಶಿಯಲ್ ಬೇಕಂದ್ರೆ ಆಫರ್ ಇದೆ. ಬನಾನಾ ಫೇಶಿಯಲ್ ರೇಷ್ಮನ್ ಕಂಟೆಂಟ್ ಮಾಡಿ. ಆಂಟಿ ಬನಾನಾ ಎಷ್ಟಿದೊಂದು? ಅದೆಷ್ಟು ಪೇ ಮಾಡಿದ್ದಾರೆ, ಹಾ? ಪೇ ಮಾಡಿದ್ದಾರೆ. ಅಲ್ಲ ಎಷ್ಟು? ಅಯ್ಯ ತುರಿತಾರಲ್ಲ ಅದು ಚಟ್ನಿ ಅಂತ ಹೇಳಿ. ಏನ್ ಕುದಿಯೋದು? ಚಟ್ನಿ ಮಾಡ್ಕೊಂಡವ್ರು ಆತರ ಹಾಕೊಂಡ್ಬಿಟ್ರೆ ದಾರ್ಸಕಲ್ ಹೋಗುತ್ತಂತೆ, ಹಾ ದಾರ್ಸಕಲ್ ಹೋಗುತ್ತಂತೆ. ನೋಡಿ. 32 ಕಿಲೋಮೀಟರ್ ಇಲ್ಲಿಂದ ಮಡಿಕೇರಿಗೆ 32 ಕಿಲೋಮೀಟರ್. ಮಡಿಕೇರಿಯಿಂದ ಕುಶಾಲನಗರ್ಗೆ. ಮಡಿಕೇರಿಯಿಂದ ಕುಶಾಲನಗರಕ್ಕೆ 32 ಕಿಲೋಮೀಟರ್ ಅಂತೆ. ಬಟ್ ಈ ವಿಷಯ ನನಗೆ ಗೊತ್ತಿರಲಿಲ್ಲ, ತುಂಬ ಜನ ಗೊತ್ತಿರ್ಬೋದು, ಕಮೆಂಟ್ ಮಾಡಿ ನನಗೆ. ನಿಮಗೆ ಎಷ್ಟಿರ್ಬೋದು ಏಜ್ ಕೇಳಬೇಕು, ಕೇಳ್ತಾ ಇದ್ದೀನಿ. ಯಪ್ಪ 73. ನೀವು ಬೇಟೆಗೆಲ್ಲ ಹೋಗ್ತೀರಾ? ಇದು ಬ್ರೇಕ್ಫಾಸ್ಟ್ ನಾವೇ ಪ್ರಿಪೇರ್ ಮಾಡಿದ್ವಿ, ಎಗ್ ರೈಸು. ಮತ್ತೆ ಎಲ್ಲರೂ ಫ್ರೆಶ್ ಆಗಿ ಪ್ರಮೋಷನ್ ಇರೋ ಕಡೆ ಹೋಗಿದ್ವಿ, ಅಲ್ಲೂ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಪ್ರಮೋಷನ್ ಎಲ್ಲ ಮುಗಿಸ್ಕೊಂಡ್ವಿ. ಈ ಪ್ರಮೋಷನ್ಗಳೆಲ್ಲ ನನಗೋಸ್ತು, ಬಟ್ ಇವ್ರುಗಳಿಗೆಲ್ಲ ಮಾಡಿ ಅಭ್ಯಾಸ ಇದೆ. ಮತ್ತೆ ನಾನು ಯೂಟ್ಯೂಬ್ಗೂ ಅಷ್ಟೇ ಅಷ್ಟೊಂದು ವಿಡಿಯೋಸ್ಗಳನ್ನ ತಕೊಂಡಿಲ್ಲ, ಯಾಕಂದ್ರೆ ಅವ್ರುಗಳು ವಿಡಿಯೋಸ್ಗಳು ಮಾಡ್ಕೊತಾ ಇದ್ರು, ಅವರು ಯೂಟ್ಯೂಬ್ ಚಾನಲ್ಗಳಲ್ಲಿ ಹಾಕ್ತಾರೆ. ಎಲ್ಲರೂ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನನ್ನ ಕೈಲಿ ಎಷ್ಟು ಸಾಧ್ಯ ಅಷ್ಟು ವಿಡಿಯೋಸ್ಗಳನ್ನ ಮಾಡ್ಕೊಂಡು ಇದ್ರಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ಏನಾದರೂ ಮಿಸ್ಟೇಕ್ ಇದ್ರೆ ಕ್ಷಮಿಸಿ. ಇನ್ನು ಇಲ್ಲಿ ಪ್ರಮೋಷನ್ ವೀಡಿಯೋಸ್ಗಳು ಮಾಡ್ಕೊಳ್ಳೋದು ಲೇಟ್ ಆಗೋಯಿತು. ಪ್ಯಾಕಿಂಗ್ ಮಾಡಿಕೊಂಡು ಮತ್ತೆ ನಾವು ರಿಟರ್ನ್ ಬೆಂಗಳೂರಿಗೆ ಹೋಗಬೇಕು ಅನ್ನೋ ಕಾರಣಕ್ಕೆ ಬೇಗ ಇಲ್ಲಿ ಎಲ್ಲ ವೀಡಿಯೋಸ್ಗಳನ್ನ ಮುಗಿಸ್ಕೊಂಡು, ಒಬ್ಬೊಬ್ರದ್ದೇ ಮಾಡಬೇಕಲ್ವಾ, ಲೇಟ್ ಆಗುತ್ತೆ. ಎಲ್ಲರದ್ದು ಮುಗಿಸ್ಕೊಳ್ಳೋಷ್ಟೊತ್ತಿಗೆ ಒಂದು 5 o'clock ಆಗೋಯಿತು. ಅಲ್ಲಿಂದ ಮತ್ತೆ ನಾವು ಹೋಮ್ ಸ್ಟೇ ಹತ್ರ ಹೋದ್ವಿ, ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಚೆಕ್ಔಟ್ ಆಗೋಕ್ಕೆ. ಈ ಹೋಮ್ ಸ್ಟೇ ಬಿಟ್ಟು ಬರೋಕ್ಕಂತೂ ನನಗಂತೂ ಮನಸ್ಸೇ ಇರಲಿಲ್ಲ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಸೀಬೆ ಮರ, ಮಾವಿನಕಾಯಿ ಮರ, ಎಲ್ಲ ಮರಗಳು ಹಾಕಿದ್ದಾರೆ, ತೆಂಗಿನ ಮರ ಎಲ್ಲದನ್ನು ಹಾಕಿದ್ದಾರೆ. ಸುತ್ತ ಗ್ರೀನರಿ, ಮಧ್ಯದಲ್ಲಿ ಇದೊಂದೇ ಹೋಮ್ ಸ್ಟೇ. ನೀವು ಥಿಂಕ್ ಮಾಡಿ ಹೆಂಗಿರ್ಬೋದು ಅಂತ ನಾನು ಇಷ್ಟು ಸಲ ಹೇಳ್ತಾ ಇದ್ದೀನಿ. ಅಲ್ಲಿ ಹಿಂದೆ ಮಾವಿನ ಮರ ಎಲ್ಲ ಇತ್ತು, ಅಲ್ಲೊಂದಷ್ಟು ಮಾವಿನಕಾಯಿ ಎಲ್ಲ ಕಿತ್ಕೊಂಡು ನಾನು ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಬೆಂಗಳೂರು ಕಡೆ ಹೊರಟು. ಇವತ್ತಿನ ವಿಡಿಯೋ ಇಷ್ಟೇ. ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.